ಎಲ್ಲ ಅಭಿಮಾನಿ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಮೊದಲನೇದಾಗಿ ಇಡೀ ತಂಡಕ್ಕೆ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಟೀಮ್ ಏಳುಮಲೆ. ಟ್ರೈಲರ್ ಭಾಳ ಚೆನ್ನಾಗಿದೆ, ಅಂದರೆ ಟೀಸರ್ನು ಮತ್ತು ಪೋಸ್ಟರಿಂದನೂ ಭಾಳ ಇಷ್ಟ ಆಗಿದ್ದು ನನಗೆ ಕಂಟೆಂಟ್. ಅದು ಫಸ್ಟ್ ಪೋಸ್ಟರ್ ನೋಡಿದಾಗೂ ಭಾಳ ಚಂದ ಅನಿಸ್ತು, ಟೀಸರ್ ನೋಡಿದಾಗೂ ಚಂದ ಅನಿಸ್ತು. ಇನ್ನು ಟ್ರೈಲರ್ ಭಾಳ ಇನ್ನೂ ಚಲೋ ಅನಿಸ್ತು ನನಗೆ. ಒಂದು ಇಂಟೆನ್ಸ್ ಎಮೋಷನ್ಸ್ ಕಾಣಿಸುತ್ತೆ ಅದ್ರಾಗ. ಒಂದು ಮುದ್ದಾದ ಪೇರಿದೆ, ಸಾಕಷ್ಟು ಒಂದು ಜರ್ನಿ ಇದೆ, ಅಂದರೆ ಹೋರಾಟದ ಜರ್ನಿ ಇದೆ ಆ ಪ್ರೇಮಕತೆ ಜೊತೆಗೆ. ತುಂಬ ಎಂಗೇಜಿಂಗ್ ಫ್ಯಾಕ್ಟರ್ಸ್ ಇದೆ, ಒಳ್ಳೊಳ್ಳೆ ನಟರು ಇದ್ದಾರೆ, ಒಳ್ಳೆ ಟೆಕ್ನಿಕಲ್ ಟೀಮ್ ಇದೆ, ಪುನೀತ್, ಅದ್ವೈತ್ ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳಾಗಲಿ, ಆ್ಯಂಡ್ ಒಳ್ಳೆ ಪಾತ್ರವರ್ಗ. ಕಿಶೋರ್ ಸರ್ ದುನಿಯಾ ಟೈಮಿಂದನೂ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಎಲ್ಲ ನಟರುಗಳಿಗೆ. ನಮ್ಮ ಸತ್ಯ ಅವರು ಗುಂಡ್ರಗೋವಿ ಸತ್ಯ ಅಂತ ನಮಗೆ ಅವಾಗಿಂದ ಆ ಪಿಕ್ಚರಿಂದ ಹಂಗೇನೆ ಕರೆಯೋಕ್ಕೆ ಇಷ್ಟ ನಮಗೆ. ನಿಮ್ಮನ್ನ ಪ್ರತಿಯೊಬ್ಬ ಪಾತ್ರಧಾರಿ ಮತ್ತು ನಮ್ಮ ನಾಗಭರಣ ಸರ್ ಆಗಿರಲಿ, ತುಂಬ ಇಂಟ್ರೆಸ್ಟಿಂಗ್ ಕಾಸ್ಟಿಂಗ್. ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಒಳಗೆ ನಮ್ಗೆ ಒಂದು ಟ್ಯಾಗ್ಲೈನ್ ಐತೆ ನಮ್ಮ ಕರ್ನಾಟಕ ಟೂರಿಸಂಗೆ, ಒನ್ ಸ್ಟೇಟ್ ಮೆನಿ ವರ್ಲ್ಡ್ ಅಂತ, ಒಂದು ರಾಜ್ಯ ಹಲವು ಜಗತ್ತು. ಸೊ ಈ ಸಿನಿಮಾದಾಗ ಇನ್ನೊಂದು ಜಗತ್ತು ನೋಡ್ತೀರಿ ಬಹುಶಃ. ಎಲ್ಲ 100-150 ಕಿಲೋಮೀಟರ್ಗೆಲ್ಲ ಈಗ ನಾನು ಮಾತಾಡತ್ತೀನಿ, ಆ ಕಡೆ ಬಿಜಾಪುರ ಚಿತ್ರದುರ್ಗ ದಾಟಿದ್ರೆ ನಮ್ಗೆ ಶುರು ಆಕೈತಿ ಈ ಮಾತು. ಬಾಗಲಕೋಟೆ, ಬಿಜಾಪುರ, ಗದಗ, ಬೀದರ್ ತನಕ. ಇನ್ನು ಕಡೆ ಮೈಸೂರು ದಾಟಿದ್ರಪ್ಪ ಮತ್ತೆ ಚೇಂಜ್ ಆಗಿತ್ತು. ಮಾದಪ್ಪನ ಬೆಟ್ಟದ ಸುತ್ತ ಆಗಲಿ, ಚಾಮರಾಜನಗರ ಆಗಲಿ, ಅಲ್ಲಿ ಮ್ಯಾಪ್ ನಾವು ನೋಡ್ತೀರಿ, ಅದ್ರಾಗ ಆ ಒಂದು ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡಕತ್ತಾರೆ. ಆಮೇಲೆ ಆ ಊರಿನ ನಿರ್ದೇಶಕರು ಬಂದು ಕಥೆ ಮಾಡೋದೈತಲ್ಲ, ಪುನೀತ್ ಸರ್ನ ಅವ್ರು ಹೇಳಿದ್ರು ನಮ್ಮ ಊರಿನ ಕಥೆ ಅಂತ ಅಂದ್ಕೊಂಡು. ಅದು ಇನ್ನಷ್ಟು ಎಕ್ಸ್ಪ್ಲೋರ್ ಆಗಬೇಕಾಗೈತೆ ನಮ್ಮ ಕಡೆ. ಒಂದು ಭಾಗಕ್ಕೆ, ಒಂದು ರೀಜನ್ಗೆ ಫಿಕ್ಸ್ ಆಗಿದೆ. ಎಲ್ಲ ಕಡೆನೂ ಸಿನಿಮಾಗಳು ಬಂದಾಗಪ್ಪ ಅಂತಂದ್ರೆ ನಮಗೆ ಅದೊಂದು ರಿಲೇಟಬಲ್ ಫ್ಯಾಕ್ಟರು ಜಾಸ್ತಿ ಆಗೈತಿ. ಹೆಚ್ಚು ನಮ್ಮ ನಾಡನ್ನ ನಾವೇ ಜಾಸ್ತಿ ನೋಡ್ದಂಗೆ ಆಕೈತಿ. ಸೊ ಈ ಸಿನಿಮಾಯಿಂದ ಆ ಭಾಗದ ಒಂದು ಎಕ್ಸ್ಪ್ಲೋರೇಷನ್ ಭಾಳ ಚಲೋ ಆಗಿರ್ತದೆ ಅಂತ ಭಾವಿಸ್ತೀನಿ. ಆಲ್ ದ ಬೆಸ್ಟ್ ಪುನೀತ್ ಅವರೇ. ಆ್ಯಂಡ್ ನಿರ್ಮಾಪಕರಿಗೂ ಕೂಡ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತರುಣ್ ಸರ್, ನಾನು ಶರಣ್ ಸರ್ ಮತ್ತು ತರುಣ್ ಸರ್ ಇಲ್ಲೇ ಆದರೆ ನಾನು ಆ್ಯಕ್ಚುಲಿ ರ್ಯಾಂಬೋ ಸಿನಿಮಾದೊಳಗೆ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೆ. ನಾನು ಸಾಧಕ್ ಹೋಗಿಲ್ಲ ಸರ್ ಹಿಂದೆ ನಿಂತಿರ್ತೀನಿ, ಒಂದು ದೊಡ್ಡ ದಂಡ ಇರ್ತೈತಿ, ಆದರೆ ನಾನೊಬ್ಬ ಇರ್ತೀನಿ. ನಂಗೆ ಇದ್ದಿದ್ದ ಒಂದು ಡೈಲಾಗ್ ಇತ್ತು, ಆ ಡೈಲಾಗ್ನು ಹಿಂದಿರೋರು ನಂಗೊಂದು ಅರ್ಧ ಕೊಡಲಿ ಅಂತ. ಅಷ್ಟು ಚಿಕ್ಕ ಕ್ಯಾರೆಕ್ಟರ್. ಆವಾಗಿಂದ ಇವತ್ತಿನವರೆಗೂ ನನಗೆ, ಆದರೆ ಒಂದು ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರ್, ಅದು ಎಕ್ಸ್ಟ್ರಾ ಅಂತ ಕರಿದ್ವಿ. ಅವಾಗೂ ಅದೇ ಪ್ರೀತಿಯಿಂದ ಮಾತಾಡ್ಸೋರು, ಇವತ್ತು ಅದೇ ಪ್ರೀತಿಯಿಂದನೇ ಇವೆಂಟಿಗೆ ಕರೆದ್ರು. ಸರ್ ಥ್ಯಾಂಕ್ ಯು ಸೋ ಮಚ್, ನಿಮಗೂ ಒಳ್ಳೇದಾಗಲಿ. ಆ್ಯಂಡ್ ಶರಣ್ ಸರ್, ನಿಮ್ಮ ಜರ್ನಿ ಇದೆಯಲ್ಲ, ಅಂದರೆ ಒಬ್ಬರು ಸಹ ಕಲಾವಿದರಾಗಿ, ಒಬ್ಬರು ಹಾಸ್ಯ ಕಲಾವಿದರಾಗಿ, ಆಮೇಲೆ ಒಬ್ಬರು ಹೀರೋ ಆಗಿ, ಅದ್ಭುತವಾದ ಕಲಾವಿದರು ನೀವು. ನಿಮ್ಮ ಜೊತೆಗೆ ಸ್ಟೇಜ್ ಶೇರ್ ಮಾಡ್ಕೊಳ್ಳೋದು ಭಾಳ ಖುಷಿ ಆಗ್ತಿದೆ. ಆ್ಯಂಡ್ ಧನಂಜಯ್, ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಧನೂನ್ ಕರೆದಿದ್ದಕ್ಕೆ ಲಾಸ್ಟ್ ಟೈಮ್ ಬಿಟ್ಟಾಗಿದ್ದು ಮದುವೆಗೆ ಸರ್. ಮದುವೆ ಆದ್ಮೇಲೆ ಸಿಕ್ಕೇ ಇಲ್ಲ. ಮೊದಲು ಯಾವಾಗಾದರೂ ಫೋನ್ ಮಾಡ್ಬೋದಾಗಿತ್ತು ಸರ್, ಈಗ 10 ಗಂಟೆ ಮೇಲೆ ಫೋನ್ ಮಾಡೋಕ್ಕಾಗಲ್ಲ, ಫೋನ್ ಕನೆಕ್ಟೇ ಆಗಲ್ಲ. ನೀವು ಮದುವೆಗಿರಲ್ಲ, ರಾಂಗ್ ನಂಬರ್, ಸಾರಿ. ಫೋನಲ್ಲಿ ಬ್ಯಾಚುಲರ್ಗೆ ಗೊತ್ತಾಗ್ತದೆ ಒಂದು ಸ್ನೇಹಿತ ಮದುವೆ ಆದಾಗ ಹೆಂಗಿರ್ತದೆ ಅಂತ ಅನ್ಕೊಂಡು. ಕನೆಕ್ಟೇ ಆಗಲ್ಲ ಅದು 10 ಗಂಟೆ ಮೇಲೆ. ಸೊ ಥ್ಯಾಂಕ್ ಯು ಸೋ ಮಚ್ ಧನು ಫಾರ್ ಹಿಯರ್, ಫಾರ್ ದ ಟೀಮ್. ಆ್ಯಂಡ್ ಪ್ರಿಯಾಂಕ ಅವರೇ, ಮಹಾನಟಿಯಲ್ಲಿ ನೀವು, ಅಂದರೆ ನಾವು ಒಂದು 5-6 ಸಿನಿಮಾ ಮಾಡಿ ಎಷ್ಟು ರೀಚ್ ಆಗಿರ್ತೀನಲ್ಲ, ನೀವು ಮಹಾನಟಿಯಿಂದ ಅಷ್ಟು ನಮಗಿಂತ ಡಬಲ್ ಟ್ರಿಪಲ್ ರೀಚ್ ಆಗಿರಿ. ಮನೆನ ತಲುಪಿಟ್ಟಿರಿ ನೀವು. ಐ ಹ್ಯಾವ್ ಸೀನ್, ನಾನು ಆ ರಿಯಾಲಿಟಿ ಶೋದ ಕೆಲವೊಂದಿಷ್ಟು ಎಪಿಸೋಡ್ಸ್ ನೋಡಿ ನಾನು. ಚಂದ ಇರೋದು, ಅದ್ರ ಜೊತೆಗೆ ಚೆಂದಾಗಿ ಆ್ಯಕ್ಟಿಂಗ್ ಮಾಡೋದು, ಇದು ಭಾಳ ರೇರ್ ಕಾಂಬಿನೇಷನ್. ಆ ಕಾಂಬಿನೇಷನ್ ನಿಮ್ಗೆ ಐತಿ. ಆಲ್ ದ ಬೆಸ್ಟ್ ನಿಮಗೆ. ಆ್ಯಂಡ್ ರಾಣಾ ಮೊದಲೇ ಪಿಕ್ಚರಿಂದನೇ ಕಂಪ್ಲೀಟ್, ಅಂದರೆ ಎಲ್ಲ ರೀತಿಯಿಂದಲೂ ತಯಾರಾಗಿ ಬಂದಂಥವ್ರು. ನಾನು ಫಸ್ಟ್ ಪಿಕ್ಚರ್ ನೋಡಿದ್ರೆ ಏನಿದೆ, ಫಸ್ಟ್ ಪಿಕ್ಚರಲ್ಲಿ ಇಷ್ಟು ಅದ್ಭುತವಾಗಿ ಅಭಿನಯಿಸ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಸ್ಟಂಟ್ಸ್ ಮಾಡ್ತಾರೆ ಅಂದ್ಕೊಂಡು.
ಆ್ಯಂಡ್ ಈ ಸಿನಿಮಾ ಇನ್ನಷ್ಟು ಡೆಪ್ತ್ಗೆ ನಿಮ್ಮನ್ನ ಆಕ್ಟರ್ ಕರ್ಕೊಂಡು ಹೋಗುತ್ತೆ ಅನ್ಕೊಂಡು ಭಾವಿಸ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್. ಇಡೀ ತಂಡಕ್ಕೆ ಶುಭವಾಗಲಿ. ಯಾವತ್ತು ಮಾದಪ್ಪನ ಬೆಟ್ಟ ಹತ್ತ ಮುಂದ ಕಾಲು ಸಾಕಂದ್ರೆ ಹೇಳ್ತಾರೆ ಹೋಗೇನ್ರಿ ಅಂತ ಅನ್ಕೊಂಡು ಅದು ಆಲ್ರೆಡಿ ಪಿಕ್ಚರ್ ಮ್ಯಾಗ ಐತಿ. ಹೋಗೇ ಅನ್ಕೊಂಡು ಮುಂದಕ್ಕೆ ಹೋಗೋಣ. ಗೆಲ್ಲುವಾಗಲಿ, ಶುಭವಾಗಲಿ. ನಮಸ್ಕಾರ. ಥ್ಯಾಂಕ್ ಯು ನವೀನ್ ಅವರೇ. ಎಲ್ಲ ನೀವೇ ಇಲ್ಲ ಸರ್, ನೀವು ವಿಭಿನ್ನವಾಗಿ ಏನೋ ಮಾತಾಡ್ತೀರ.